ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ರಾಹುಕೇತು ಪಥ ಬದಲಾವಣೆಯಲ್ಲಿ 2025-2026ರಲ್ಲಿ ಕನ್ಯಾ ರಾಶಿಯವರಿಗೆ ಉಂಟಾಗುವಂತಹ ಶುಭ ಮತ್ತು ಅಶುಭ ಫಲಗಳನ್ನು ನಾವು ನೋಡ್ತಾ ಹೋಗೋಣ. ನಿಮ್ಮ ರಾಶಿಯಿಂದ ರಾಹು 6ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನೇ, ಅಂದರೆ ಶುಭ ಫಲಗಳು ಅಂದಾಗ ಮಿಶ್ರ ಫಲಗಳು ಉಂಟಾಗುತ್ತೆ ಅಂತ ಇಲ್ಲಿ ಕೆಲವೊಬ್ಬೊಬ್ಬರು ಜಾತಕವನ್ನು ಸಮೇತ ನಾವು ಮೂಲ ಜಾತಕವನ್ನು ನಾವು ನೋಡಬೇಕಾಗುತ್ತೆ. ಓವರಲ್ ಆಗಿ ಒಂದು ಟ್ರಾನ್ಸಿಟ್ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರೋದು. ವ್ಯಕ್ತಿಗತ ಅಂತ ಹೇಳಿದಾಗ ವ್ಯಕ್ತಿಯ ಮೂಲ ಜಾತಕವನ್ನು ನೋಡಿ ನಾವು ನಿರ್ಣಯವನ್ನು ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇಲ್ಲಿ ಹೆಚ್ಚಿನ ಉತ್ತಮ ಫಲಗಳು ಅಥವಾ ಮಧ್ಯಮ ಫಲಗಳನ್ನು ನೀವು ಪಡೆಯುತ್ತೀರಿ. ಹಾಗೆ ಯಾರು ಜಾತಕರಿರ್ತೀರಿ ಅವರಿಗೆ ಪಶ್ಚಿಮ ದಿಕ್ಕಿನಿಂದ ಲಾಭ ಆಗುತ್ತೆ. ಅದು ನಿಮ್ಮ ಜಾತಕವನ್ನು ಸಮೇತ ನಾವು ನೋಡಬೇಕಾಗುತ್ತೆ. ಈಗ ಒಂದು ಹೆಣ್ಣು ಅಂದಾಗ ಒಂದು ಪಶ್ಚಿಮ ದಿಕ್ಕಿನಿಂದ ಹೆಚ್ಚಾಗಿ ಬರುವಂಥದ್ದು, ಅಥವಾ ಪಶ್ಚಿಮ ದಿಕ್ಕಿನ ಕಡೆಗೆ ನೀವು ಕೆಲಸಕ್ಕೆ ಹೋಗುವಂಥದ್ದು, ಅಥವಾ ಪಶ್ಚಿಮ ದಿಕ್ಕಿನ ಕಡೆಗೆ ನಿಮಗೆ ಒಂದು ವ್ಯಾಪಾರದ ಸ್ಥಿತಿಯಲ್ಲಿ ಲಾಭ ಆಗೋದು. ಒಟ್ಟಿನಲ್ಲಿ ಪಶ್ಚಿಮ ದಿಕ್ಕಿನಿಂದ ನಿಮಗೆ ಲಾಭ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಎಷ್ಟೋ ಬಾರಿ ಒಂದು ಸಾಲದ ಬಾಧೆ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಿಮಗೆ ಸಾಲ ತೀರಿಸಲಿಕ್ಕೆ ಆಗಿರಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಸಾಲಕ್ಕೆ ಒಂದು ಋಣ ಬಾಧೆ ಅಥವಾ ಸಾಲ ಬಾಧೆ ಅಂತ ನಾವೇನು ಹೇಳ್ತೀವಿ, ಆ ಸಾಲ ಬಾಧೆಯನ್ನು ಸಮೇತ ನಿಮಗೆ ತೀರಿಸಲಿಕ್ಕೆ ಶಕ್ತಿ ಉಂಟಾಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಮೂಲಗಳು ಸಮೇತ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ತಂದೆಯ ಸಹೋದರರು ಏನಾದರೂ ಇತ್ತು ಅಂತಂದರೆ ನಿಮಗೆ ಅವರಿಗೆ ಅನಾರೋಗ್ಯ ಉಂಟಾಗುತ್ತೆ. ಅದರ ಜೊತೆಗೆ ಅನಾರೋಗ್ಯ ಅಥವಾ ಇದ್ದಕ್ಕಿದ್ದಂಗೆ ಶಸ್ತ್ರಚಿಕಿತ್ಸೆಗಳು ಉಂಟಾಗುವಂಥದ್ದು, ಜೊತೆಗೆ ಇದ್ದಕ್ಕಿದ್ದಂತೆಯೇ ಅವರಿಗೆ ಏನೋ ಒಂದು ಅಪಘಾತಗಳಾಗುವಂಥದ್ದು, ಕಂಡು ಹಿಡಿಯೋಕ್ಕಾಗದೇ ಇರುವಂತಹ ಕಾಯಿಲೆಗಳು ಉಂಟಾಗುತ್ತೆ. ಅದರ ಜೊತೆಗೆ ನಿಮಗೆ ಏನಾದರೂ ನಿಮ್ಮ ಮನೆಯಲ್ಲಿ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥವರಿಗೂ ಸಮೇತ ಇಂತಹ ಸಂದರ್ಭದಲ್ಲಿ ಒಂದು ಸಮಸ್ಯೆಗಳು ಉಂಟಾಗುತ್ತೆ. ಹಾಗೆ ಇತರ ಒಂದು ಧರ್ಮ ಅಥವಾ ಇತರ ಜಾತಿಯವರು ನಿಮಗೆ ತುಂಬ ಪರಿಚಯ ಆಗ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಶ್ಯೂರಿಟಿ ಕೊಡೋದಾಗಿರ್ಬೋದು, ಅಥವಾ ಅವರಲ್ಲಿ ಒಂದು ಮಿತ್ರತ್ವ ಬೆಳೆಸುವಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಯಾವುದೇ ರೀತಿಯ ಸಹಾಯ ಅಂದಾಗ ಮನುಷ್ಯ ಅಂತ ಹೇಳಿದ ಮೇಲೆ ಮಾಡಬೇಕು, ಆದರೆ ಮಾಡೋಕ್ಕಿಂತ ಮುಂಚೆ ಹಲವಾರು ಬಾರಿ ಯೋಚನೆಯನ್ನು ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಇದರಿಂದ 6ನೇ ಸ್ಥಾನದಲ್ಲಿ ರಾಹು ಸಂಚಾರದಿಂದ ನಿಮಗೆ ಗೌರವವು ಸಿಗುತ್ತೆ, ಸನ್ಮಾನಗಳು ನಡೆಯುತ್ತೆ. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚುಗಳು ಸಮೇತ ಇರುತ್ತೆ. ಹೇಗೆ ಲಾಭ ಬರುತ್ತೋ ಹಾಗೆ ಖರ್ಚುಗಳು ಸಮೇತ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನೀವು ಆರೋಗ್ಯದ ಕಡೆಯೂ ಸಮೇತ ಗಮನವನ್ನು ಸಮೇತ ಕೊಡಬೇಕು ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಕೇತು ಬಂದು 12ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಹೆಚ್ಚಾಗಿ ಈ ಸಂಚಾರವು ಸ್ವಲ್ಪ ಅಶುಭ ಫಲಗಳನ್ನೇ ಕೊಡುತ್ತೆ ಅಂತ ಹೇಳ್ತೀನಿ. ಹೆಚ್ಚಾಗಿ ಹಣ ಖರ್ಚು, ಒಂದು ಕಡೆ ಹಣ ಬರುತ್ತೆ, ಹಾಗೆ ಖರ್ಚು ಸಮೇತ ಉಂಟಾಗುತ್ತೆ. ಕೆಲವರಿಗೆ ಕಣ್ಣಿನ ಸಮಸ್ಯೆಗಳು ಉಂಟಾಗೋದು, ಕಣ್ಣಿಗೆ ನರಗಳ ಸಮಸ್ಯೆ ಉಂಟಾಗುವಂಥದ್ದು, ಅಥವಾ ಸಣ್ಣ ಕಣ್ಣು ಆಪರೇಷನ್ಗೆ ಅಂತ ಹೋಗಿ ಏನೋ ಸಮಸ್ಯೆಗಳು ಉಂಟಾಗುವಂಥದ್ದು, ಇದರಿಂದ ಧನ ನಷ್ಟ ಉಂಟಾಗುವಂಥದ್ದು, ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಜೊತೆಗೆ ಕುಟುಂಬಗಳಲ್ಲಿ ಹೋರಾಟ ಆಗುವಂಥದ್ದು, ಆಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ಒಂದು ಹಠಮಾರಿ ಸ್ವಭಾವ ಬರೋದು, ಅಥವಾ ಏನೋ ಮೌನವಾಗಿರ್ತೀರಿ, ಒಂಥರ ಪ್ರತಿಭಟಿಸುವಂತಹ ಸ್ವಭಾವಗಳು ಸಮೇತ ನಿಮಗೆ ಬರುತ್ತೆ. ಜೊತೆಗೆ ಕೇತು 12ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನೀವು ಯಾವುದಾದ್ರೂ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಹಲವು ಬಾರಿ ಯೋಚನೆ ಮಾಡಬೇಕು. ಇಲ್ಲದಿದ್ದರೆ ವೃತ್ತಿಯಲ್ಲಿ ನಿಮಗೆ ಸೋಲು ಉಂಟಾಗುತ್ತೆ. ಜೊತೆಗೆ ಆಸೆ ಆಕಾಂಕ್ಷೆಗಳು ಏನಿರುತ್ತೆ ಅದನ್ನು ನಿಲ್ಲಿಸಲು ಬಹಳ ಬೇರೆಯವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ನೀವು ಯಾವುದೋ ಒಂದು ಆಸೆ ಆಕಾಂಕ್ಷೆಗಳಿಂದ ಹೊರಗಡೆ ಬರಬೇಕಾಗುತ್ತೆ. ಇಂಥ ಆಸೆ ಆಕಾಂಕ್ಷೆಗಳು ನಿಮಗೆ ಸ್ಥಿರವಾಗಿ ಇರೋದಿಲ್ಲ. ನಿರ್ಧಾರಗಳನ್ನು ತುಂಬ ಸೂಕ್ತವಾಗಿ ತಗೊಳ್ಳಿ. ಯಾಕೆಂದರೆ ರಾಹು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮಾಯೆ ಅಗೋಚರವಾಗಿರುವಂತಹ ಗ್ರಹ. ಹಾಗಾಗಿ ಆ ರಾಹು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೂ ನೀವು ಅದನ್ನು ಸ್ಥಿರವಾಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಬೆಂಕಿ ಅಪಘಾತಗಳಾಗಿರ್ಬೋದು, ಚರ್ಮದ ಸಂಬಂಧಗಳಾಗಿರ್ಬೋದು, ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ಜೊತೆಗೆ ಮೋಕ್ಷಕ್ಕೆ ಕಾರಕನಾಗಿರುವಂತಹ ಒಂದು ವಿದ್ಯೆಯನ್ನು ಸಮೇತ ನೀವು ಕಲಿತೀರಿ. ಜೊತೆಗೆ ಜಾತಕರು ಧ್ಯಾನ ಆಗಿರ್ಬೋದು, ಕೆಲವೊಂದೊಂದು ಸಂದರ್ಭದಲ್ಲಿ
ಕೆಲವೆಲ್ಲ ಹೀಲಿಂಗ್ ಕ್ಲಾಸು ಮತ್ತು ಮಾಂತ್ರಿಕ ತರಗತಿಗಳು, ಈ ಜ್ಯೋತಿಷ್ಯ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಸಮೇತ ಉಂಟಾಗುತ್ತೆ. ಹಾಗೆಯೇ ನಿಮಗೆ ವಿಚಾರಧಾರೆ ವಾಸ್ತವಿಕವಾಗಿ ಪಡೆದು ಅದು ಲಾಭವನ್ನು ಸಮೇತ ನೀವು ಪಡ್ಕೋತೀರಿ. ಜೊತೆಗೆ ಯಾರಾದರೂ ನಾನು ಸನ್ಯಾಸಿ ಆಗಿಬಿಡ್ಬೇಕು, ಮದುವೆ ಜೀವನ ಬೇಡ ಅನ್ನೋರಿಗೆ ಇದು ಸೂಕ್ತ ಕಾಲ ಅಂತ ಹೇಳ್ತೀನಿ. ಇದು ನಗು ಅಂತ ಅನ್ಕೋಬೇಡಿ, ಯಾಕಂದರೆ ಎಷ್ಟೋ ಸಮಯದಿಂದ ಕೆಲವರು ಇರ್ತಾರೆ, ನಾನು ಸನ್ಯಾಸಿ ಆಗಬೇಕು, ನಾನು ಮದುವೆ ಆಗಬಾರ್ದು, ನಾನು ಮೋಕ್ಷದ ಮಾರ್ಗವನ್ನು ಹೋಗಬೇಕು, ಮೋಕ್ಷದ ಜ್ಞಾನವನ್ನು ಪಡಿಬೇಕು ಅನ್ನೋರಿಗೆ ಇದು ತುಂಬ ಹೆಚ್ಚಿನ ಪ್ರಶಸ್ತವಾದಂತಹ ಸಮಯ ಅಂತ ಹೇಳ್ತೀನಿ. ಹಾಗೆ ಬಹಳ ಕೆಲವು ಸಂದರ್ಭದಲ್ಲಿ ನಿಮಗೆ ಬುದ್ಧಿ ಸಮೇತ ವಿಕಲ್ಪಗಳಿಗೆ ಉಂಟಾಗುತ್ತೆ, ಅಂದರೆ ಚಂಚಲವಾಗಿ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಯೋಚನೆಯನ್ನು ಮಾಡಿ ಅಂತ ಹೇಳ್ತೀನಿ. ಯಾವುದೇ ಪತ್ರಗಳನ್ನು ಒಂದು ಸಹಿ ಮಾಡಬೇಕಾದ್ರೆ ಅಥವಾ ಯಾವುದೇ ಟ್ರಾನ್ಸ್ಫರ್ ಆಗಿರ್ಬೋದು, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಪಿತ್ರಾಜಿತ ಆಸ್ತಿ ಆಗಿರ್ಬೋದು, ಒಂದು ಚಿನ್ನ, ಒಂದು ಬೆಳ್ಳಿ, ಅಥವಾ ನಿಮ್ಮ ಹಿರಿಕರ ಆಸ್ತಿಯ ವಿಚಾರದಲ್ಲಿ ಈಗ ಯಾವುದೋ ಇಲ್ಲಪ್ಪ ನಾನು ನಿನಗೆ ರಿಜಿಸ್ಟ್ರೇಷನ್ ಮಾಡ್ತೀನಿ, ಫಸ್ಟೇ ನೀನು ಅಮೌಂಟ್ ಕೊಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಂಬೇಡಿ. ಯಾಕೆಂದರೆ ಮೋಸ ಹೋಗ್ತೀರಿ. ಹಾಗಾಗಿ ಧನ ನಷ್ಟವನ್ನು ಸಮೇತ ನೀವು ಅನುಭವಿಸ್ತೀರಿ. ಹಾಗಾಗಿ ನೀವು ಡಾಕ್ಯುಮೆಂಟೇಷನ್ ಇಟ್ಕೊಂಡು, ಅಥವಾ ಕೆಲವೆಲ್ಲ ಮೌಖಿಕವಾಗಿ ಮಾಡಿದಾಗ ಆಗಲ್ಲ, ಕೆಲವು ಲಿಖಿತ ರೂಪದಲ್ಲೇ ಮಾಡಬೇಕು. ಥ್ರೂ ದ ಪ್ರಾಪರ್ ಚಾನಲ್, ಅಥವಾ ನಾವೇನು ಹೇಳ್ತೀವಿ ಲಾ ಆ್ಯಂಡ್ ಆರ್ಡರ್ಸ್ ಅಂತೇನಿದೆ ಅದರ ಮುಖಾಂತರನೇ ನೀವು ಕೋರ್ಟು ಕಚೇರಿಗಳ ಮುಖಾಂತರ ಮಾಡಿಕೊಂಡು ಖಂಡಿತವಾಗ್ಲೂ ನಿಮಗೆ ಅದು ಗೆಲುವು ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಂಥ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.